ಕಲಬುರಗಿಯಲ್ಲಿ ಈ ತಲ್ವಾರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ಬರ್ತ್ಡೇನಲ್ಲಿ ಏನೋ ತಲ್ವಾರ್ ಹಿಡಿದಿದ್ರು ಅಂತಕ್ಕಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ಮಾಜಿ ಶಾಸಕ ಕೌಂಟರ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ತಲ್ವಾರ್ ಹಿಡಿದಿರುವ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ತೇಲ್ಕೂರ್ ಅವರ ಸಹೋದರನ ವಿಚಾರದ ಬಗ್ಗೆ ಮಾತನಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆನೇ ತಲ್ವಾರ್ ಹಿಡಿದಿರೋ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಫೋಟೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಅವರು. ಬೇರೆಯವರು ಮಾಡಿದ್ರೆ ಸಂವಿಧಾನ ಕಾನೂನು ಅಂತ ಬೊಗಳೆ ಬಿಡ್ತಾರೆ, ಇವ್ರು ಏನು ಮಾಡಿದ್ರು ನಡೆಯುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಾಜಿ ಶಾಸಕರ ಸಹೋದರನ ವಿಡಿಯೋವನ್ನು ಪ್ರಿಯಾಂಕ್ ಖರ್ಗೆ ಅವರು ರಿಲೀಸ್ ಮಾಡಿದರು. ಇದು ಕಲಬುರ್ಗಿ ರಿಪಬ್ಲಿಕ್ ಮಾಡುವ ಪ್ರಯತ್ನವೇ ಅಂತ ಪ್ರಶ್ನಿಸಿದರು ಸಚಿವ. ಇದೀಗ ಪ್ರಿಯಾಂಕ್ ಖರ್ಗೆನೇ ತಲ್ವಾರ್ ಹಿಡಿದ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಪ್ರಿಯಾಂಕ್ ಹಾಗೂ ಅಜಯ್ ಸಿಂಗ್, ಅಂದರೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಮತ್ತು ಅಜಯ್ ಸಿಂಗ್ ಧರ್ಮ್ ಸಿಂಗ್ ಅವ್ರ ಪುತ್ರ, ಇಬ್ಬರು ತಲ್ವಾರ್ ಹಿಡಿದಿರೋ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಇದು ಹೆಂಗೆ ಅಂದರೆ ಇದು ಫೋಟೋ ಫೈಟ್ ಜೋರಾಗ್ತಾ ಇದೆ. ಫೋಟೋ ಫೈಟ್ ನಿನ್ನೆ ಆ್ಯಕ್ಚುಲಿ ರಾಜು ಅಂತಕ್ಕಂಥ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಜೊತೆ ಇದ್ದ ಫೋಟೋಗಳನ್ನ ವಿಜೇಂದ್ರ ಬಿಡುಗಡೆ ಮಾಡಿದರು. ಬಿ ಜೆ ಪಿ ಲೀಡರ್ಗಳ ಜೊತೆ ಇದ್ದಂತಹ ರಾಜು ಫೋಟೋವನ್ನು ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದರು. ಅದಾದ ನಂತರ ತಲ್ವಾರ್ ಹಿಡಿದಿರೋ ಫೋಟೋ ರಿಲೀಸ್ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ. ಈಗ ಪ್ರಿಯಾಂಕ್ ಖರ್ಗೆನೇ ತಲ್ವಾರ್ ಹಿಡಿದಿರೋ ಫೋಟೋವನ್ನು ರಾಜು ತೇಲ್ಕೂರ್ ಅವರು ಬಿಡುಗಡೆ ಮಾಡಿದ್ದಾರೆ. ಒಂದು ಏನಂದರೆ, ಯಾರೇ ಯಾರ ಬಗ್ಗೆನೇ ಆರೋಪ ಮಾಡಬೇಕಾದ್ರೆ ಒಂದು ನೈತಿಕತೆ ಅನ್ನೋದು ಇರಬೇಕಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಕಲಬುರ್ಗಿನಲ್ಲಿ ಈ ಫೋಟೋ ಪಾಲಿಟಿಕ್ಸ್ ಅಥವಾ ಫೋಟೋ ಫೈಟ್ ಅಂತಕ್ಕಂಥ ಜೋರಾಗ್ತಾ ಇದೆ. ಒಬ್ರಿಗೊಬ್ಬರು ಸೇರಿಗೆ ಸವ್ವಾ ಸೇರೋ ಅನ್ನೋ ಥರ ಫೋಟೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ರಿಲೀಸ್ ಆಗಿರೋ ಫೋಟೋ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಯಾರ್ದು, ಯಾವಾಗ, ಮತ್ತು ಇದ್ರ ಬಗ್ಗೆ ಅವ್ರು ಏನಾದರೂ ರಿಯಾಕ್ಟ್ ಮಾಡಿದಾರಾ ಹೇಗೆ ಅಂತ? ಅರವಿಂದ್, ಏನಂದ್ರೆ ಸದ್ಯ ಕಲಬುರಗಿಯಲ್ಲಿ ಫೋಟೋ ಫೈಟ್, ಅದರಲ್ಲೂ ಕೂಡ ತಲವಾರ್ ಹಿಡಿದಂತಹ ಫೋಟೋ ಫೈಟ್ಗಳು ಈಗ ಒಂದು ಪಾಲಿಟಿಕ್ಸ್ ಈಗ ಆರಂಭವಾಗಿದೆ. ಸದ್ಯ ಪ್ರಿಯಾಂಕ್ ಖರ್ಗೆ ಮತ್ತು ಅಜಯ್ ಸಿಂಗ್ ಅವರು ಹಿಡಿದಿರುವಂತಹ ಫೋಟೋ ಹಳೆಯದಾಗಿದ್ರು ಕೂಡ ಇದೀಗ ಏನಂದ್ರೆ ಆ ಒಂದು ಫೋಟೋ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ನಿನ್ನೆ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಸೇಡಂನ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಸಹೋದರರ ಒಂದು ವಿಡಿಯೋ ಏನಂತಲ್ಲ, ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಲವಾರ್ ಹಿಡಿದಿರುವಂತಹ ವಿಡಿಯೋ ಒಂದು ಬಿಟ್ಟು ಈ ರೀತಿಯಾಗಿ ರಿಪಬ್ಲಿಕ್ ಮಾಡಲು ಏನು ಬಿಜೆಪಿ ಕಲಬುರ್ಗಿಗೆ ಬರ್ತಾ ಇದೆಯಾ ಅಥವಾ ಇದು ಗುಂಡಾವರ್ತನೆ ಅಂತ ಬಿಜೆಪಿಗೆ ಅನ್ಸಲ್ವಾ ಅಂತ ಸರಣಿಯಾಗಿ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ರು. ಸೊ ಇದಕ್ಕೆ ಕೌಂಟರ್ ಆಗಿ ಇವತ್ತು ಏನಂದ್ರೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಅಜಯ್ ಸಿಂಗ್ ತಲವಾರ್ ಹಿಡಿದಂತಹ ಹಳೆಯ ಫೋಟೋವನ್ನು ಇದೀಗ ವೈರಲ್ ಮಾಡಿದ್ದು. ಏನಂದ್ರೆ, ಇವರು ಹೇಳುವುದು ಆಚಾರ, ತಿನ್ನುವುದು ಬದನೆಕಾಯಿ, ಇವರು ಏನ್ ಮಾಡಿದ್ರು ನಡೆಯುತ್ತಾ ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಕಲಬುರ್ಗಿಯಲ್ಲಿ ಸಚಿನ್, ಈ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ನಂತರ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿಯ ರಾಜ್ಯ ನಾಯಕರಿಂದ ಹಿಡಿದು ಜಿಲ್ಲಾ ನಾಯಕರು ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಒಂದು ಕಡೆ ಏನಂದ್ರೆ, ರಾಜು ಕಪ್ನೂರ್ ಅವರ ಫೋಟೋ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಇರುವ ಫೋಟೋವನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ರಿಲೀಸ್ ಮಾಡಿದ್ರೆ, ಇನ್ನೊಂದು ಕಡೆ ರಾಜು ಕಪ್ನೂರ್, ಚಂದು ಪಾಟೀಲ್ ಅಂದ್ರೆ ಬಿಜೆಪಿ ಮುಖಂಡರ ಜೊತೆ ಇರುವಂತಹ ಫೋಟೋವನ್ನು ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು. ಅದಾದ ಬಳಿಕ ಈಗ ಎರಡನೇ ಹಂತಕ್ಕೆ ಹೋಗಿ ಈಗ ತಲವಾರ್ ಪಾಲಿಟಿಕ್ಸ್ಗೆ ಎರಡೂ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ನ ಒಂದು ಬಿಜೆಪಿಯ ಒಂದು ಫೋಟೋಗಳನ್ನ ಪ್ರಿಯಾಂಕ್ ರಿವೀಲ್ ಮಾಡಿದ್ರೆ, ಪ್ರಿಯಾಂಕ್ ತಲವಾರ್ ಹಿಡಿದಿರುವಂತಹ ಫೋಟೋವನ್ನ ಬಿಜೆಪಿ ನಾಯಕರು ರಿವೀಲ್ ಮಾಡ್ತಾ ಇದ್ದಾರೆ. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.